ಹೋಗಿರ್ತಕ್ಕಂಥ ಸಾಹಿತ್ಯ. ಒಬ್ಬ ಹಳ್ಳಿ ಹೆಣ್ಣುಗಳು ಸಾರು ಮಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ಪಲ್ಯ ಮಾಡ್ಬೇಕಾದ್ರೆ ಯಾವ ರೀತಿ ತರಕಾರಿ ಯೂಸ್ ಮಾಡ್ತಾ ಇದ್ಲ ಅನ್ನೋದಂತ ಹಾಡಿನ ಮುಖಾಂತರ ಹೇಳ್ತಾರೆ. ಲಾವಣಿ ಹಾಡು. ಬೆಟ್ಟದ ಮರಗಳಲ್ಲಿ ಕಾಯಿ ಹುಟ್ಟಿ ಬರುವ ಸುದ್ದಿ ಕೇಳಿ ತ್ವಾಟದಾಗಳ ಹರಿವೆ ಸೊಪ್ಪು ನಲಿದಾಡ್ತಿತ್ತು. ತ್ವಾಟದಾಗಳ ಹರಿವೆ ಸೊಪ್ಪು ನಲಿದಾಡ ಸುದ್ದಿ ಕೇಳಿ ಕುಂಬರ ಮನೆ ಮಣ್ಣಿನ ಸ್ವಾರೆ ತಿರುಗಿ ಆಡ್ತದ್ದು. ಕುಂಬರ ಮನೆ ಮಣ್ಣಿನ ಸ್ವಾರೆ ತಿರುಗಿ ಆಡ ಸುದ್ದಿ ಕೇಳಿ ಒಲೆ ಮಗಳ ಅವರೆಕಾಳು ನೆಗದಾಡ್ತದ್ದು. ಒಲೆ ಮಗಳ ಅವರೆಕಾಳು ನೆಗದಾಡ ಸುದ್ದಿ ಕೇಳಿ ಈರುಳ್ಳಿ ಬೆಳ್ಳುಳ್ಳಿ ಹೆಜ್ಜೆ ಆಗ್ತದ್ದು. ಈರುಳ್ಳಿ ಬೆಳ್ಳುಳ್ಳಿ ಹೆಜ್ಜೆ ಹಾಕ ಸುದ್ದಿ ಕೇಳಿ ಸೀಸ್ದಾಗಳು ಒಳ್ಳೆ ಎಣ್ಣೆ ಮೊಸರಾಡ್ತಿತ್ತು. ಸೀಸ್ದಾಗಳು ಒಳ್ಳೆ ಎಣ್ಣೆ ಮೊಸರಾಡ ಸುದ್ದಿ ಕೇಳಿ ತೂತು ನುಡೆ ಸಾಸಿವೆ ಕಾಳು ಸುಡ್ದಾಡ್ತದ್ದು. ತೂತು ನುಡೆ ಸಾಸಿವೆ ಕಾಳು ಸುಡ್ದಾಡ ಸುದ್ದಿ ಕೇಳಿ ಇತ್ಲಾಗಿರೋ ಕರಿಬೇಳು ಸೊಪ್ಪು ಕೇಕೆ ಹಾಕ್ತಿತ್ತು. ಇತ್ಲಾಗಿರೋ ಕರಿಬೇಳು ಸೊಪ್ಪು ಕೇಕೆ ಹಾಕ ಸುದ್ದಿ ಕೇಳಿ ಮೋಟು ಮರದ ಹುಣಸೆ ಬೋಟು ನೇತಾಡ್ತದ್ದು. ಮೋಟು ಮರದ ಹುಣಸೆ ಬೋಟು ನೇತಾಡ ಸುದ್ದಿ ಕೇಳಿ ಸಾರು ಮಾಡೋ ಹೆಣ್ಣು ಮಗಳು ಮುಷ್ ನೋಡ್ತದ್ಲು. ಸಾರು ಮಾಡೋ ಹೆಣ್ಣು ಮಗಳು ಮುಷ್ ನೋಡ್ತದ್ಲು. ನೋಡ್ರಿ ಎಷ್ಟು ಚಂದಾಗ ಹಾಡ್ತಾಳೆ ಜನಪದ ಮಹಿಳೆ. ಓದಿಲ್ಲ ಬರ ಇಲ್ಲ, ಒಬ್ಬ ಅನಕ್ಷರಸ್ಥ ಮಹಿಳೆ ಎಷ್ಟು ಸೊಗಸಾಗಿ ತಮ್ಮ ಅನುಭವದ ವಿಚಾರವನ್ನು ಒಂದು ಪಲ್ಯ ಮಾಡೋದ್ರ ಮುಖಾಂತರ ಒಂದು ಲಾವಣಿ ಹಾಡಬೇಕು. ಇದು ಜನಪದ ಸಾಹಿತ್ಯ ಸರ್. ಖಂಡಿತ. ಧನ್ಯವಾದ. ನಿಮಗೆ ಕೂಡ ಸಮಯ ನಿಶ್ಚಿತ